ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್, ನಮ್ಮನೇಲಿ ಏನಾದರೂ ಆಯಿಲ್ ಖಾಲಿ ಆಯಿತು ಅಂದ ತಕ್ಷಣ ನಾವೇನು ಮಾಡ್ತೀವಿ, ಈ ಆಯಿಲ್ ಡಬ್ಬಗಳನ್ನು ಬಿಸಾಕ್ಬಿಡ್ತೀವಿ ಅಲ್ವಾ. ಈ ಆಯಿಲ್ ಕ್ಯಾನ್ಗಳನ್ನು ಬಿಸಾಕೋ ಬದಲು ನಾವು ಒಂದು ಒಳ್ಳೆಯ ಸುಂದರವಾದಂತಹ ವಸ್ತುನ ರೆಡಿ ಮಾಡೋಣ ಬನ್ನಿ. ನೀವೇನಾದರೂ ಈ ವಿಡಿಯೋ ನೋಡಿದರೆ, ಕಂಪ್ಲೀಟಾಗಿ ಈ ವಿಡಿಯೋ ನೋಡಿದರೆ ಖಂಡಿತವಾಗ್ಲೂ ಇವತ್ತಿಂದನೇ ಈಗಲಿಂದನೇ ಆಯಿಲ್ ಕ್ಯಾನ್ಗಳನ್ನು ಬಿಸಾಕೋದೇ ಇಲ್ಲ. ಅನು ಅವರು ಏನೋ ಒಂದು ವಿಡಿಯೋ ತೋರಿಸಿದ್ರು, ತುಂಬ ಚೆನ್ನಾಗಿದೆ ಅಂತ ಹೇಳಿ ಈ ವಿಡಿಯೋ ಸೇವ್ ಮಾಡಿಕೊಂಡು ನೀವು ಖಂಡಿತವಾಗ್ಲೂ ನಾನು ತೋರಿಸಿದ ರೀತಿಯೇ ನೀವು ಕೂಡ ಟ್ರೈ ಮಾಡ್ತೀರಾ ಅನ್ಕೋತೀನಿ. ನೋಡಿ, ಈ ವಿಡಿಯೋ ಇಷ್ಟ ಆದರೆ ಖಂಡಿತವಾಗ್ಲೂ ನೀವು ಲೈಕ್ ಮಾಡಲೇಬೇಕು. ಹಾಗೆ ನಿಮ್ಗೆ ಇಷ್ಟ ಆಗಿದ್ದರೆ, ಯೂಸ್ ಆಗುತ್ತೆ ಅನಿಸಿದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಲೇಬೇಕಾಗತ್ತೆ. ಓಕೆನಾ? ಈಗ ನೋಡಿ, ಕಂಟಿನ್ಯೂ ಮಾಡೋಣ. ನೋಡಿ, ಈ ರೀತಿ ಆಯಿಲ್ ಕ್ಯಾನ್ಗಳಿದ್ದರೆ ಅವನ್ನ ಬಿಸಾಕೋ ಬದಲು ನಾನು ತೋರಿಸ್ಕೊಡೋ ರೀತಿಯಲ್ಲಿ ನೀವು ಉಪಯೋಗ ಮಾಡ್ಕೊಳ್ಳಿ. ನಾನೀಗ ಪೆನ್ನಲ್ಲಿ ಎಲ್ಲೆಲ್ಲಿ ಈ ರೀತಿ ಮಾರ್ಕ್ ಮಾಡಿದ್ನಲ್ವಾ, ಅಲ್ಲಿ ಮಾರ್ಕ್ ಮಾಡಿದ ಸ್ಥಳದಲ್ಲಿ ನೀವು ಚಾಕುವಿಂದ ಕಟ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಈ ಥರ ನಾನೀಗ ಆಯಿಲ್ ಕ್ಯಾನಿಗೆ ಪೂರ್ತಿಯಾಗಿ ನೋಡಿ ಹೀಗೆ ನಾನು ಎಲ್ಲಿ ಮಾರ್ಕ್ ಮಾಡಿದ್ದೀನಲ್ಲ ಅಲ್ಲಿ ಮಾತ್ರ ನೀವು ಚಾಕುವಿಂದ ಕಟ್ ಮಾಡ್ಕೊಳ್ಬೇಕಾಗತ್ತೆ. ನಾನಿಲ್ಲಿ ಚಾಕುವಿಂದ ಈಸಿಯಾಗಿ ಕಟ್ ಮಾಡ್ಕೊಳಕ್ಕೆ ಬರೋದಿಲ್ಲ ಅಂತ ಹೇಳಿ ಸ್ವಲ್ಪ ಬಿಸಿ ಮಾಡಿಬಿಟ್ಟು, ನೀವು ಚಾಕುನ ಸ್ವಲ್ಪ ಬಿಸಿ ಮಾಡಿಬಿಟ್ಟು ಕಟ್ ಮಾಡಿದರೆ ಈಸಿಯಾಗಿ ಅದು ಕಟ್ ಆಗಿಬಿಡುತ್ತೆ. ನೋಡಿ, ಇಲ್ಲಿ ಒಂದು ಇಂಪಾರ್ಟೆಂಟು ನೀವು ಗಮನಿಸಬೇಕು, ಏನಂದರೆ ಅಡುಗೆ ಮನೆಯ ಚಾಕುನ ಬಳಸಲೇಬೇಡಿ. ಅಡುಗೆ ಮನೆಗೆ ಸಪ್ರೇಟಾಗಿಡಿ. ಹಾಗೆಯೇ ಈ ರೀತಿ ಕ್ರಾಫ್ಟ್ ಏನಾದರೂ ಮಾಡುವಾಗ ಬಳಸಲಿಕ್ಕೆ ಅಂತ ಹೇಳಿ ಅದಕ್ಕೆ ಸಪ್ರೇಟಾಗಿಡಿ. ಯಾವುದೇ ಕಾರಣಕ್ಕೂ ಅಡುಗೆಗೆ ಬಳಸುವಂಥ ಚಾಕುನ ಬಳಸಬೇಡಿ. ನೀವು ಕ್ರಾಫ್ಟಿಗೆ ಅಂತಲೇ ಸಪ್ರೇಟಾಗಿಡಿ. ನೋಡಿ, ಚಾಕುನ ನಾನಿಲ್ಲಿ ನೋಡಿ ಈ ರೀತಿ ಬಿಸಿ ಮಾಡ್ಕೊಂಡ್ಬಿಟ್ಟು ಹೀಗೆ ನಾನು ಎಲ್ಲಿ ಮಾರ್ಕ್ ಮಾಡಿದ್ದೀನಲ್ಲ ಅಲ್ಲಿ ಮಾತ್ರ ಕಟ್ ಮಾಡ್ತಾ ಇದ್ದೀನಿ. ನೋಡಿ, ಹೀಗೆ ಈಸಿಯಾಗಿ ಕಟ್ ಆಗಿಬಿಡುತ್ತೆ. ನೀವು ತೊಂದರೆನೇ ತಗೊಳ್ಬೇಕಾಗಿಲ್ಲ. ಜಸ್ಟ್ ಸ್ವಲ್ಪ ನೀವು ಚಾಕುನ ಬಿಸಿ ಮಾಡಿಕೊಂಡು ಈ ರೀತಿ ಕಟ್ ಮಾಡಿದರೆ ಆಯಿತು, ಈಸಿಯಾಗಿ ಕಟ್ ಆಗಿಬಿಡುತ್ತೆ. ನೋಡಿ, ಎಣ್ಣೆ ಖಾಲಿ ಆಯಿತು ಅಂತ ಹೇಳಿ ನಾವು ಈ ರೀತಿ ಕ್ಯಾನ್ಗಳನ್ನು ಬಿಸಾಕ್ಬಿಡ್ತೀವಲ್ವಾ. ಸೊ ಈ ರೀತಿ ಕ್ಯಾನ್ಗಳನ್ನು ನೀವು ಬಿಸಾಕೋ ಬದಲು ನಾನು ತಿಳಿಸ್ಕೊಡ್ತಿರೋ ರೀತಿಯಲ್ಲಿ ನೀವು ಅದನ್ನು ರೀಯೂಸ್ ಮಾಡಿದರೆ ಮನೆಯೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗೆಯೇ ನೀವು ರೀಯೂಸ್ ಮಾಡಿದ ಹಾಗೂ ಕೂಡ ಆಗುತ್ತೆ. ನೋಡಿ, ನಾನು ಈಗ ಪೂರ್ತಿಯಾಗಿ ಇದನ್ನು ಹೀಗೆ ಕಟ್ ಮಾಡ್ತಾ ಇದ್ದೀನಿ. ನೋಡಿ, ಹೀಗೆ ಪೂರ್ತಿ ಕ್ಯಾನನ್ನು ನಾನು ಎಲ್ಲೆಲ್ಲಿ ಮಾರ್ಕ್ ಮಾಡಿದ್ನಲ್ಲ ಅಲ್ಲಿ ನಾನು ಹೀಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಫುಲ್ಲು ವಿಡಿಯೋನ ನಿಮಗೆ ಕಟ್ ಮಾಡೋದನ್ನು ತೋರಿಸಿದರೆ ತುಂಬ ಲೆಂತಿ ವಿಡಿಯೋ ಆಗುತ್ತೆ. ಸೊ ಹಾಗಾಗಿ ನಾನಿಲ್ಲಿ ತುಂಬ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ. ನೋಡಿ, ಈ ರೀತಿ ಕಟ್ ಮಾಡುವಾಗ ನೀವು ನಿಧಾನಕ್ಕೆ ಕಟ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಇದು ಈಗ ಮಾರ್ಕ್ ನಾವೇನು ಮಾಡಿದ್ವಲ್ಲ ಅಲ್ಲೆಲ್ಲ ನೀಟಾಗಿ ಹೀಗೆ ಕಟ್ ಮಾಡಿದರೆ ನಮಗೆ ಸಿಗೋದು ನೋಡಿ ಹೀಗೆ. ಈ ರೀತಿ ಕಟ್ ಮಾಡ್ಕೊಂಡು ಬಂದಮೇಲೆ ನೋಡಿ ಇದೆಯಲ್ವಾ, ಇದನ್ನು ನಾವು ಬೇಕಾದ ಶೇಪಲ್ಲಿ ಮತ್ತೆ ನೀವು ಡಿಸೈನ್ ಆಗಿ ಕಟ್ ಮಾಡ್ಕೋಬಹುದು. ನೋಡಿ, ಮೇಲ್ಗಡೆ ಇದನ್ನು ಅಂಟಿಸಿರ್ತಾರಲ್ವ ಸ್ಟಿಕ್ಕರು, ಇದನ್ನು ನಾನು ರಿಮೂವ್ ಮಾಡ್ತಾ ಇದ್ದೀನಿ. ನೋಡಿ, ಇದನ್ನು ರಿಮೂವ್ ಮಾಡಿದ ಮೇಲೆ ಇನ್ನೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಮೇಲ್ಗಡೆ ಹಾಗೆಯೇ ಇಲ್ಲಿ ನಾವು ಫ್ಲವರ್ ಥರ ಸ್ವಲ್ಪ ಡಿಸೈನ್ ಬರಲಿ ಅಂತ ಹೇಳಿ ನೋಡಿ ಹೀಗೆ ಈ ರೀತಿ ನೀವು ಡಿಸೈನ್ ಮಾಡ್ಕೊಳ್ಬೇಕಾಗತ್ತೆ. ಈ ರೀತಿ ಡಿಸೈನ್ ಮಾಡಿಕೊಂಡು ನಾವೇನು ಎಲ್ಲೆಲ್ಲಿ ಮಾರ್ಕ್ ಮಾಡಿದ್ವಲ್ವ ಇವಾಗ ಅಲ್ಲಿ ನೀವು ನೀಟಾಗಿ ಚಾಕುನಿಂದ ಇದೇ ರೀತಿಲೇ ಎಲ್ಲಿ ಮಾರ್ಕ್ ಮಾಡಿದ್ದೀನಲ್ಲ ಅದೇ ಶೇಪಲ್ಲೇ ನೀವೇನು ಮಾಡಬೇಕು, ಆ ಮಾರ್ಕ್ ಮಾಡಿರೋ ಕಡೆನೇ ಚಾಕುವಿನಿಂದ ಪೂರ್ತಿಯಾಗಿ ನೀವು ಕಟ್ ಮಾಡ್ಕೊಳ್ಬೇಕಾಗತ್ತೆ. ನಾನೀಗ ಪೂರ್ತಿಯಾಗಿ ಇದನ್ನು ಎಲ್ಲಿ ಮಾರ್ಕ್ ಮಾಡಿದ್ದೀನಲ್ಲ ಅಲ್ಲಿ ಪೂರ್ತಿಯಾಗಿ ಕಟ್ ಮಾಡ್ಕೊಂಡು ಬಂದು ನಿಮಗೆ ತೋರಿಸ್ತೀನಿ. ನೋಡಿ, ಈಗ ಹೀಗಾಗಿದೆ. ಈ ರೀತಿ ಕಟ್ ಮಾಡ್ಕೊಂಡು ಬಂದಮೇಲೆ ಇದೇನಕ್ಕೆ ಯೂಸ್ ಅಂತ ಹೇಳಿ ನೀವು ಕೇಳ್ತಿದ್ರೆ, ನೋಡಿ ಇಲ್ಲಿ ನಾನೀಗ ಸ್ಟಿಕ್ಕರ್ ಕೂಡ ರಿಮೂವ್ ಮಾಡಿದ್ದೀನಿ. ನಿಮಗೆ ಬೇಕಾದ ಡಿಸೈನಲ್ಲಿ ಇಲ್ಲಿ ನೀವು ಇದನ್ನು ಪೇಂಟ್ ಕೂಡ ಮಾಡ್ಕೋಬಹುದು. ತುಂಬಾ ನೋಡಲಿಕ್ಕೆ ಅಟ್ರ್ಯಾಕ್ಟಿವ್ ಆಗಿರುತ್ತೆ. ನೀವು ಈ ಥರ ಕ್ಯಾನ್ಗಳಲ್ಲಿ ನೀವು ನಿಮ್ಮ ಗಾರ್ಡನನ್ನು ಅಲಂಕಾರಕ್ಕೆ ನೀವು ಈ ರೀತಿ ನಾವು ಬಳಸಬಹುದು. ಇದರಲ್ಲಿ ಮನಿ ಪ್ಲ್ಯಾಂಟ್ ಆಗಲಿ ಚಿಕ್ಕ ಪ್ಲ್ಯಾಂಟ್ಗಳನ್ನಾಗಲಿ ಇದರಲ್ಲಿ ಹಾಕಿದರೆ ತುಂಬ ಚೆನ್ನಾಗಾಗುತ್ತೆ. ನೀವು ಪಾಟನ್ನು ತಗೋಬರೋ ಬದಲು ನೋಡಿ ಈ ರೀತಿ ಕ್ಯಾನನ್ನು ವೇಸ್ಟ್ ಅಂತ ಬಿಸಾಕುವ ಬದಲು ಹೀಗೆ ನೀವು ರೀಯೂಸ್ ಮಾಡಿದರೆ ಪಾಟನ್ನು ತರೋದು ಕೂಡ ಉಳಿಯುತ್ತೆ. ಹಾಗೆ ಈ ಕ್ಯಾನ್ಗಳು ಕೂಡ
ಯೂಸ್ ಆಗುತ್ತೆ. ನಾನೀಗೇನು ಶೇಪಲ್ಲಿ ಬರೆದಿಟ್ಕೊಂಡಿದ್ದೀನಲ್ವಾ ಕೆಳಗಡೆ, ಅಲ್ಲಿ ನಾನು ರೆಡ್ ಕಲರ್ನ ಪೇಂಟ್ ಮಾಡ್ತಾ ಇದ್ದೀನಿ. ಎಲ್ಲೋಗೆ ರೆಡ್ ಕಲರ್ ಪೇಂಟ್ ಮಾಡಿದರೆ ತುಂಬಾ ಅಟ್ರ್ಯಾಕ್ಟಿವ್ ಆಗಿ ಚೆನ್ನಾಗಿ ಕಾಣಿಸುತ್ತೆ. ಸೊ ಹಾಗಾಗಿ ನಾನಿಲ್ಲಿ ನೋಡಿ ಈ ರೀತಿ ರೆಡ್ ಕಲರಲ್ಲಿ ನಾನು ಪೇಂಟ್ ಮಾಡ್ತಾ ಇದ್ದೀನಿ. ನಾವೇನು ಆ ಶೇಪಲ್ಲಿ ನಾವು ಡಿಸೈನ್ ಮಾಡ್ಕೊಂಡ್ವಲ್ಲ ಅಲ್ಲಿ ತುಂಬಾ ಸಿಂಪಲ್ ಡಿಸೈನ್ ಮಾಡಿದರೂ ಆಯಿತು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಹೀಗೆ ನೀವು ಮಾಡಿ ನಿಮ್ಮ ಬಾಲ್ಕನಿ ಆಗಲಿ ಅಥವಾ ನಿಮ್ಮ ಗಾರ್ಡನಲ್ಲಾಗಲಿ ಈ ರೀತಿ ಡಿಸೈನ್ಗಳನ್ನು ಮಾಡಿಬಿಟ್ಟು ಇಟ್ಟರೆ ನೋಡೋಕ್ಕೆ ಇನ್ನೂ ಕೂಡ ಅಟ್ರ್ಯಾಕ್ಟಿವ್ ಆಗಿ ನಿಮ್ಮ ಗಾರ್ಡನ್ನು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬಂದವರು ಕೂಡ ಅರೆ ವಾ ಎಷ್ಟು ಚೆನ್ನಾಗಾಗಿದೆಯಲ್ಲ, ನೀವು ಇದನ್ನೆಲ್ಲ ಎಷ್ಟು ಚೆನ್ನಾಗಿ ರೀಯೂಸ್ ಮಾಡ್ಕೊಂಡಿದ್ದೀರಾ, ನಾವು ನೆಕ್ಸ್ಟ್ ಇದೇ ರೀತಿಯೇ ರೀಯೂಸ್ ಮಾಡ್ತೀವಿ ಅಂತ ಕೂಡ ಹೇಳ್ತಾರೆ. ಅಷ್ಟು ಚೆನ್ನಾಗಿ ಕಾಣಿಸುತ್ತೆ, ಕಲರ್ಫುಲ್ ಆಗಿರುತ್ತೆ. ನೋಡಿ ಈ ರೀತಿ ಪೂರ್ತಿಯಾಗಿ ನಾನೀಗ ರೆಡ್ ಕಲರ್ನ ಪೇಂಟ್ ಮಾಡ್ಕೊಂಡು ಬಂದು ತೋರಿಸ್ತೀನಿ. ನೋಡಿ ನಾನು ಎಲ್ಲೆಲ್ಲಿ ಅದನ್ನು ಡಿಸೈನನ್ನು ಬರ್ಕೊಂಡಿದ್ನಲ್ವ ಅಲ್ಲಿ ನಾನು ಪೂರ್ತಿಯಾಗಿ ರೆಡ್ ಪೇಂಟನ್ನು ನಾನಿಲ್ಲಿ ಮಾಡ್ಕೊಂಡಿದ್ದೀನಿ. ಎಲ್ಲೋಗೆ ರೆಡ್ ಪೇಂಟು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಿಮಗೆ ಯಾವುದು ಕಲರ್ ಇಷ್ಟನ ನೋಡಿ ಆ ಕಲರಲ್ಲಿ ನೀವು ಪೇಂಟನ್ನು ಮಾಡ್ಕೋಬಹುದು. ನಂತರ ಇದಿಷ್ಟು ಮಾಡಿ ಆದಮೇಲೆ ಏನು ಮಾಡಬೇಕು ಅನ್ನೋದಾದರೆ ನೋಡಿ ಇಲ್ಲಿ ನಾನು ಕಣ್ಣು ಹಾಗೆ ಬಾಯಿಯನ್ನು ತುಟಿನ ನಾನಿಲ್ಲಿ ಡ್ರಾ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ರೀತಿ ಡ್ರಾ ಮಾಡಿದ ಮೇಲೆ ನೀವೇನು ಮಾಡಬೇಕು, ಅದಕ್ಕೆ ಪೇಂಟನ್ನು ಮಾಡ್ಕೊಳ್ಬೇಕಾಗತ್ತೆ. ನೋಡಿ ಈ ರೀತಿ ಡ್ರಾ ಮಾಡ್ಕೊಂಡು ಬಂದಿದ್ದೀನಿ. ಈಗ ನಾನು ಇದಕ್ಕೆ ಬ್ಲ್ಯಾಕ್ ಕಲರಲ್ಲಿ ನೀವು ಪೇಂಟ್ ಮಾಡಿದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗಾಗಿ ನಾನು ಇದ್ರ ಮೇಲೆ ಬ್ಲ್ಯಾಕ್ ಕಲರಲ್ಲಿ ಪೇಂಟ್ ಮಾಡ್ತಾ ಇದ್ದೀನಿ. ನೋಡಿ ಕಣ್ಣಿಗೆ ನಾನಿಲ್ಲಿ ಪೂರ್ತಿಯಾಗಿ ಸರ್ಕಲಲ್ಲಿ ನಾನು ಪೂರ್ತಿಯಾಗಿ ಈ ರೀತಿ ಒಂದು ಬ್ಲ್ಯಾಕ್ ಕಲರ್ ತೊಗೊಂಡ್ಬಿಟ್ಟು ನಾನು ಸರ್ಕಲ್ ಶೇಪಲ್ಲಿ ಪೇಂಟ್ ಮಾಡ್ಕೊಂಡಿದ್ದೀನಿ. ನಂತರ ನೋಡಿ ಹೀಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ನೋಡೋಕ್ಕೆ ಅಂತೂ ಸಖತ್ತಾಗಿ ಕಾಣಿಸುತ್ತೆ. ಹಾಗೆಯೇ ನೀವು ಆಯಿಲ್ ಕ್ಯಾನಿಂದ ಮತ್ತೇನು ರೀಯೂಸ್ ಮಾಡಿದ್ದೀರಾ ಅಂತ ನನಗೆ ತಿಳಿಸಿ, ನಾವು ಕೂಡ ತಿಳ್ಕೊಂಡ ಹಾಗೆ ಆಗುತ್ತೆ. ನಾನು ಆಯಿಲ್ ಕ್ಯಾನನ್ನು ನೋಡಿ ಈ ರೀತಿ ಬೇರೆ ಬೇರೆ ರೀತಿಯಲ್ಲಿ ಶೇಪಲ್ಲಿ ಕಟ್ ಮಾಡಿಬಿಟ್ಟು ಅದನ್ನು ಪೇಂಟೆಲ್ಲ ಮಾಡಿಬಿಟ್ಟು ನಾನು ಈ ಪ್ಲ್ಯಾಂಟ್ಗಳನ್ನು ಬೆಳೆಸಲಿಕ್ಕೆ ಅಂತ ಹೇಳಿ ಗಾರ್ಡನ್ನಲ್ಲಿ ಬಳಸ್ತಾ ಇದ್ದೀನಿ. ನೀವು ಇದನ್ನು ಆಯಿಲ್ ಕ್ಯಾನನ್ನು ಯಾವ ರೀತಿ ಯೂಸ್ ಮಾಡ್ತೀರಾ ಅಂತ ಹೇಳಿ ನಮ್ಮ ಜೊತೆ ಕೂಡ ನೀವು ಹಂಚ್ಕೋಬಹುದು. ಕಮೆಂಟ್ ಮೂಲಕ ನಮಗೆ ತಿಳಿಸಿ, ನಾವು ಕೂಡ ತಿಳ್ಕೊಂಡ ಹಾಗಾಗುತ್ತೆ. ಸಾಧ್ಯವಾದರೆ ನಾವು ಕೂಡ ಅವುಗಳನ್ನು ಟ್ರೈ ಮಾಡಿಬಿಟ್ಟು ನಿಮಗೆ ವಿಡಿಯೋ ಮೂಲಕ ಯಾರು ಗೊತ್ತಿಲ್ಲ ನೋಡಿ ಅವರಿಗೆಲ್ಲ ತಿಳಿಸ್ಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ. ನೋಡಿ ಮೇಲ್ಗಡೆ ಫ್ಲವರ್ ಥರ ನಾವೇನು ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ವಲ್ಲ ಅಲ್ಲೂ ಕೂಡ ನಾನು ಬಾರ್ಡರ್ ಆಗಿ ಈ ಥರ ಬ್ಲ್ಯಾಕ್ ಕಲರಲ್ಲಿ ನಾನು ಪೇಂಟ್ ಮಾಡ್ಕೋತಾ ಇದ್ದೀನಿ. ನೋಡಿ ಇದು ಫೈನಲ್, ಇದು ಪೂರ್ತಿ ಆಗಿದೆ. ಈಗ ಪೇಂಟ್ ಮಾಡಿ ಇದರ ಒಳಗಡೆ ನೀವು ಮನಿ ಪ್ಲ್ಯಾಂಟ್ ಆಗಲಿ ಅಥವಾ ನಿಮಗೆ ಯಾವುದೇ ಪ್ಲ್ಯಾಂಟ್ ಆಗಲಿ, ನಿಮಗೆ ಇಷ್ಟವಾದಂತಹ ಪ್ಲ್ಯಾಂಟ್ಗಳನ್ನು ಆರಾಮಾಗಿ ಹಾಕಿಬಿಟ್ಟು ನೀವು ಬೆಳೆಸಬಹುದು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೀವು ನೋಡ್ತಿರ್ಬೋದು ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ. ಓಕೆ ಫ್ರೆಂಡ್ಸ್, ನಿಮ್ಮೆಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಹಾಗೆಯೇ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಕನ್ನಡ ಚಾನಲ್ನ ಪ್ರೋತ್ಸಾಹಿಸಿ. ಸಿಗೋಣ ಹಾಗಾದರೆ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೆಯೇ ಯೂಸ್ಫುಲ್ ವಿಡಿಯೋ ಒಂದಿಗೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.